ರಾಜ್ಯ ಬಿಜೆಪಿಯಿಂದ ರಾಜ್ಯದ ಬರ ಪ್ರವಾಸ ಆರಂಭ ಆಗಿದೆ. ಸಿಎಂ ಡಿಕೆಶಿ ಸ್ವಕ್ಷೇತ್ರದಿಂದಲೇ ಬಿಜೆಪಿ ನಾಯಕರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ಬಳಿಕ ಸಿಎಂ ಟಾರ್ಗೆಟ್. ಸಿಎಂ ಡಿಕೆಶಿ ಮೇಲೆ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ಕಣ್ಣಿಟ್ಟಿದ್ದಾರೆ. ಸಿಎಂ ಸ್ವಕ್ಷೇತ್ರ ಕನಕಪುರದಿಂದಲೇ ಬರ ಅಧ್ಯಯನ ಪ್ರವಾಸ. ಆಗಸ್ಟ್ 13ರಿಂದ ವಿಧಾನಸಭೆ ಅಧಿವೇಶನ ಆರಂಭ ಹಿನ್ನೆಲೆ ಗ್ರೌಂಡ್ ರಿಪೋರ್ಟ್ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಜ್ಜಾಗ್ತಾ ಇದ್ದಾರೆ. ಇಂದು ಕನಕಪುರದ ಸಾತನೂರು ಭಾಗದ ಬರಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಾರೆ. ಡಿಕೆಶಿ ಸ್ವಕ್ಷೇತ್ರದಿಂದಲೇ ಬರದಿಂದ ಉಂಟಾಗಿರುವಂತಹ ಸಮಸ್ಯೆಗಳ ಬಗ್ಗೆ ಅಧ್ಯಯನವನ್ನ ಮಾಡಲಾಗುತ್ತೆ. ಎಲ್ಲೆಲ್ಲಿ ಏನೇನು ಸಮಸ್ಯೆಗಳು ಆಗಿದೆ, ಬರದಿಂದ ಏನು ಭೀಕರ ಹೊಡೆತ ಬಿದ್ದುಬಿಟ್ಟಿದೆ, ಮುಂಗಾರಿನ ಕೊರತೆ ಉಂಟಾಗ್ಬಿಟ್ಟಿದೆ, ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡ್ಕೊಂಡಿರ್ತಾರೆ ಪಾಪ ರೈತರು. ಆದರೆ ಸಕಾಲಕ್ಕೆ ಮಳೆಯಾಗಿಲ್ಲ ಅಂದರೆ ಏನು ಮಾಡೋದಕ್ಕಾಗುತ್ತೆ? ಕೇವಲ ಆ ಭಾಗದಲ್ಲಿ, ಕನಕಪುರ ಭಾಗದಲ್ಲಿ, ರಾಮನಗರ ಭಾಗದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಅಷ್ಟೇ ಮಳೆ ಕೊರತೆ ಆಗ್ತಾ ಇದೆ. ಹಾಗಾಗಿ ಬರಗಾಲ ಅಂಥೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ರೈತರು ಒಂದು ಕಡೆ ಆಗ್ರಹವನ್ನು ಮಾಡ್ತಾ ಇದ್ರೆ, ಒಂದು ಕಡೆ ಶಾಸಕರು, ಸಚಿವರು ಎಲ್ಲರೂ ಸೇರಿ ಬರಗಾಲದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅದು ಸಿಎಂ ಡಿಕೆಶಿ ಸ್ವಕ್ಷೇತ್ರದಿಂದಲೇ ಆರಂಭವನ್ನು ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ಬಳಿಕ ಸಿಎಂ ಟಾರ್ಗೆಟ್ ಆಗಿರುವಂತೆ ಕಾಣಿಸ್ತಾ ಇದೆ. ಸಿಎಂ ಸ್ವಕ್ಷೇತ್ರ ಕನಕಪುರದಿಂದಲೇ ಬರ ಅಧ್ಯಯನ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಆಗಸ್ಟ್ 13ರಿಂದ ವಿಧಾನಸಭೆ ಅಧಿವೇಶನ ಆರಂಭ ಹಿನ್ನೆಲೆ, ಹಾಗಾಗಿ ಅದರ ಒಳಗಡೆ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳು ಆಗಿದೆ ಅದನ್ನ ಒಪ್ಪಿಸಬೇಕಲ್ವಾ, ಏನೇನು ಮಾಡಬೇಕು, ಮುಂದಿನ ಕ್ರಮವನ್ನು ಏನು ತೆಗೆದುಕೊಳ್ಳಬೇಕು, ಎಲ್ಲವನ್ನು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ರಾಜ್ಯ ಬಿಜೆಪಿಯಿಂದ ಈಗ ಬರ ಪ್ರವಾಸ ಆರಂಭ ಆಗಿಬಿಟ್ಟಿದೆ. ಅದು ಸಿಎಂ ಡಿಕೆಶಿ ಸ್ವಕ್ಷೇತ್ರದಿಂದಲೇ ಬಿಜೆಪಿ ನಾಯಕರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ನೋಡಿ, ಈಗ ಡಿಕೆಶಿ ಅವರ ಸ್ವಕ್ಷೇತ್ರದಿಂದಲೇ ಬಿಜೆಪಿಗರು ಫುಲ್ ಆಕ್ಟಿವ್ ಆಗಿಬಿಟ್ಟಿದೆ. ಬರಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ರೆ ಏನಿವರ ಮಾಸ್ಟರ್ ಪ್ಲಾನ್ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಜೊತೆಗೆ ಡಿಕೆಶಿ ಸ್ವಕ್ಷೇತ್ರದಲ್ಲೇ ಬರದಿಂದ ಉಂಟಾಗಿರುವಂತಹ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ರೆ, ಯಾರೆಲ್ಲ ನಾಯಕರು ಭೇಟಿಯನ್ನು ಕೊಡ್ತಾ ಇದ್ರೆ ಏನಿವರ ಮಾಸ್ಟರ್ ಪ್ಲಾನ್ ಅಂತ ನಿರೀಕ್ಷಾ. ಬಿಜೆಪಿ ರಾಜ್ಯ ನಾಯಕರು ಇವತ್ತಿಂದ ಆರಂಭಗೊಂಡಂತೆ ರಾಜ್ಯದ ಉದ್ದಗಲಕ್ಕೂ ಬರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನಾ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. 6 ತಂಡಗಳ ಮುಖಾಂತರ ಬರ ಪ್ರವಾಸವನ್ನು ಮಾಡುವಂತಹ ಈ ನಾಯಕರುಗಳು ಅಗತ್ಯವಿರುವೆಡೆ ಪರಿಶೀಲನಾರ್ಥವಾಗಿ ವರದಿಯನ್ನು ಕೂಡ ಸಿದ್ಧಪಡಿಸುವಂತಹ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಅದರ ಭಾಗವಾಗಿ ಇವತ್ತು ವಿಪಕ್ಷ ನಾಯಕರುಗಳಾದಂತಹ ಆರ್ ಅಶೋಕ್ ಹಾಗೆ ಚಲವಾದಿ ನಾರಾಯಣಸ್ವಾಮಿ ಅವರು 2 ವಿಭಾಗಗಳಲ್ಲಿ ತಮ್ಮ ಬರ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. ಚಲವಾದಿ ನಾರಾಯಣಸ್ವಾಮಿ ಅವರು ಕನಕಪುರ ಕ್ಷೇತ್ರದಿಂದ, ಅಂದ್ರೆ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕಪುರದಿಂದ ಆರಂಭಗೊಂಡಂತೆ ಮೈಸೂರು ಭಾಗದಲ್ಲಿ ಅವರು ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಪ್ರವಾಸವನ್ನ ಮಾಡಿ ಅಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನು ಚೆಕ್ ಮಾಡಲಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಬರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಕುಡಿಯುವ ನೀರಿಗೆ ಹೊರತುಪಡಿಸಿ ಕೃಷಿ ಮತ್ತು ಬೆಳೆಗಳಿಗೆ ಅಗತ್ಯವಿರುವಂತಹ ನೀರನ್ನು ಬಿಡಬಾರದು ಅಥವಾ ಬಳಕೆ ಮಾಡಿಕೊಳ್ಳಬಾರದು ಅನ್ನುವಂಥ ಮನವಿಯನ್ನ ರೈತರಿಗೆ ಹಾಗೆ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಕೃಷಿ ಬೆಳೆಯನ್ನೇ ಪ್ರಾಧಾನ್ಯವಾಗಿ ಹೊಂದಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಕೃಷಿಯ ವಿಚಾರದಲ್ಲಿ ಆಗ್ತಿರುವಂತಹ ವ್ಯತ್ಯಾಸಗಳು ಹಾಗೆ ಬರದಿಂದ ಕೃಷಿಯ ಮೇಲೆ ಬೀಳ್ತಿರುವಂತಹ ಪರಿಣಾಮಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಗತ್ಯ ಮಾಹಿತಿಯನ್ನು ಅವರು ಕಲೆ ಹಾಕಲಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ಬರದ ವಿಚಾರವಾಗಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ, ಅಥವಾ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಬರ ವಿಚಾರದಲ್ಲಿ ಯಾವುದಾದ್ರೂ ವ್ಯತ್ಯಾಸವನ್ನು ಮಾಡಲಾಗಿದೆಯಾ, ಪರಿಹಾರದ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಿರುವಂತಹ ನೀತಿ ನಿಲುವುಗಳಲ್ಲಿ ಬದಲಾವಣೆಯಾಗಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಅದನ್ನ ಪರಿಶೀಲನೆ ಮಾಡುವಂತಹ ಸಲುವಾಗಿ ಅವರು ಅಲ್ಲಿಗೆ ತೆರಳುತ್ತಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಜಿಲ್ಲೆಗಳಲ್ಲಿ ಡಿಸಿಗಳಿಗೆ ಹೆಚ್ಚುವರಿ ಹಣವನ್ನ ಕೊಟ್ಟಿದ್ದಾರೆ. ಹಾಗೆ 1 ಕೋಟಿಯವರೆಗಿನ ಹಣವನ್ನ ಮೀಸಲಿಟ್ಟು ಕುಡಿಯುವ ನೀರಿನ ಸಮಸ್ಯೆ ಮತ್ತು ನೀರಿನ ಪೂರೈಕೆಗೆ ಬೇಕಾಗಿರುವಂತಹ ಅಗತ್ಯ ಕ್ರಮ ಕೈಗೊಳ್ಳುವಂತಹ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ವಿಚಾರದಲ್ಲಿ ಡಿಸಿಗಳಿಗೆ ಕೊಟ್ಟಿರುವಂತಹ ಹಣ ಹಾಗೆ ಮುಖ್ಯಮಂತ್ರಿಗಳು ಸ್ವಕ್ಷೇತ್ರಕ್ಕೆ ಹೆಚ್ಚುವರಿ ಹಣವನ್ನು ಏನಾದರೂ ಬಳಕೆ ಮಾಡಿಕೊಂಡಿದ್ದಾರಾ ಅಥವಾ ರಾಜ್ಯದ ಇತರ ಜಿಲ್ಲೆಗಳಿಗೆ ಅದರಲ್ಲಿ ವ್ಯತ್ಯಾಸವನ್ನು ಮಾಡ್ತಿದ್ದಾರಾ ಅನ್ನುವಂಥದ್ದು ಬಿಜೆಪಿಯವರ ಮೂಲ ಅಂಶ. ಹೀಗೆ ರಾಜ್ಯದ ಉದ್ದಗಲಕ್ಕೂ ತೆರಳಿ ಅಲ್ಲಿ ಇರುವಂತಹ ಬರದ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿಕೊಳ್ಳುವುದು, ಆನಂತರ ಅದರ ವರದಿಯನ್ನು ತಯಾರಿಸಿ ಮುಂಬರುವ ಮುಂಗಾರು ಅಧಿವೇಶನದಲ್ಲಿ ಮಂಡಿಸಿ ಸರ್ಕಾರದಲ್ಲಿ ಇದಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡುವಂತಹ ನಿರ್ಧಾರವನ್ನು ಹೊಂದಿಕೊಂಡಿದ್ದಾರೆ. ನಿರೀಕ್ಷಾ, ಥ್ಯಾಂಕ್ ಯು ರಾಕೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.